ಕಾಂಗ್ರೆಸ್ನ 5ನೇ ಗ್ಯಾರಂಟಿ ಜಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಜನವರಿ 12ರಂದು ಶಿವಮೊಗ್ಗದಲ್ಲಿ ಈ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಬರೋಬ್ಬರಿ 1.5 ಲಕ್ಷ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣ ವರ್ಗಾವಣೆ ಮಾಡುವ ಯೋಜನೆಗೆ ಚಾಲನೆ ನೀಡಲಿದ್ದಾರೆ. ಇನ್ನೇನು ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳು ಮಾತ್ರ ಬಾಕಿ ಉಳಿದಿದ್ದು ಕಾಂಗ್ರೆಸ್ನ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಗ್ಯಾರಂಟಿ ಅನ್ನೋ ಅಸ್ತ್ರ ಪ್ರಯೋಗ ಮಾಡುವ ಮೂಲಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟು ಗೆಲ್ಲುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಈಗಾಗಲೇ ಪ್ರಚಾರ ಕಾರ್ಯವೂ ಸಹ ಜೋರಾಗಿ ನಡೀತಾ ಇದ್ದು ಇದೀಗ 5ನೇ ಗ್ಯಾರಂಟಿಯು ಜಾರಿಯಾದರೆ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಲೆಕ್ಕಾಚಾರಗಳು ಕೂಡ ಇವೆ. ಕಾಂಗ್ರೆಸ್ನ 5 ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಯುವ ನಿಧಿ ಕೂಡ ಒಂದು. ಜನವರಿ 12ರಂದು ಶಿವಮೊಗ್ಗದಲ್ಲಿ ಈ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಬರೋಬ್ಬರಿ 1.5 ಲಕ್ಷ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣ ವರ್ಗಾವಣೆ ಮಾಡುವ ಯೋಜನೆಗೆ ಈ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಯುವ ನಿಧಿ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಯಾವ ರೀತಿ ಸಜ್ಜಾಗ್ತಾ ಇದೆ, ಹಾಗೆ ಕಾರ್ಯಕ್ರಮದ ಸಿದ್ಧತೆಗಳು ಹೇಗಿದೆ? ನಂದಿನಿ, ಕಾಂಗ್ರೆಸ್ ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿಯನ್ನ ಘೋಷಣೆ ಮಾಡ್ಲಿಕ್ಕೆ ಶಿವಮೊಗ್ಗವನ್ನ ಆಯ್ಕೆ ಮಾಡ್ಕೊಂಡಿದೆ. ಆಯ್ಕೆ ಮಾಡಿಕೊಂಡ ಸಂದರ್ಭದಲ್ಲೇ ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುತ್ತೆ ಅಂತ ಹೇಳಿ ಜಿಲ್ಲಾಡಳಿತ ಮತ್ತೆ ಸರ್ಕಾರ ತೀರ್ಮಾನ ಮಾಡಿತ್ತು. ಹಾಗಾಗಿ ಈಗ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ತಾದ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯಿಂದ ಎಲ್ಲಾ ಕಡೆಯಿಂದಲೂ ಸಹ ಆಸಕ್ತರು, ಪಕ್ಷದ ಕಾರ್ಯಕರ್ತರು ಹಾಗೂ ನಾಗರಿಕರು ಬರೋ ರೀತಿಯಲ್ಲಿ ಅವರಿಗೆ ಆಹ್ವಾನ ಕೊಡಲಾಗ್ತಾ ಇದೆ. ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರತಿಯೊಂದು ಕಡೆ ವಾರ್ಡ್ಗಳಿಗೆ ಹೋಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲೂ ಸಹ ಸಭೆಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಯೋಜನೆ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಬರುವಂತೆ ಮಾಡ್ತಾ ಇದ್ದಾರೆ. ಜೊತೆಗೆ ಹಲವು ಕಡೆ ಬಸ್ಗಳನ್ನು ಸಹ ನಿಯೋಜನೆ ಮಾಡಲಾಗಿದೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರ್ಲಿಕ್ಕೆ. ಇನ್ನು ಫ್ರೀಡಂ ಪಾರ್ಕ್ ನಲ್ಲಂತೂ ಎಲ್ಲಾ ರೀತಿಯಾದ ಸಿದ್ಧತೆ ನಡೆದಿದೆ. ಸ್ವತಃ ಸಚಿವ ಮಧು ಬಂಗಾರಪ್ಪ ಅವರು ಅಲ್ಲಿ ಬಂದು ಉಸ್ತುವಾರಿ ನೋಡ್ತಾ ಇದ್ದಾರೆ. ಯಾವ ರೀತಿ ಸಿದ್ಧತೆ ಆಗಿದೆ, ಏನಾಗಿದೆ ಅಂತ ಹೇಳಿ ಅವರು 2-3 ಸರಿ ಬಂದು ವಿಸಿಟ್ ಮಾಡಿದ್ದಾರೆ. ಬೃಹತ್ತಾದ ವೇದಿಕೆ ಅಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಸಾವಿರಾರು ಕುರ್ಚಿಗಳಿಗೂ ಸಹ ಅಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಆ ಬೃಹತ್ ಕಾರ್ಯಕ್ರಮದಲ್ಲಿ ಏನ್ 12ನೇ ತಾರೀಕು ಬೆಳಗ್ಗೆ ಸರಿಸುಮಾರು 11 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ, ಸಚಿವರ ಉಪಸ್ಥಿತಿಯಲ್ಲಿ ಏನ್ ಕಾರ್ಯಕ್ರಮ ಆಗುತ್ತೆ ಅದಕ್ಕೆ ಎಲ್ಲಾ ರೀತಿ ಸಿದ್ಧತೆ ನಡೆದಿದೆ. ಬಹಳ ಮುಖ್ಯವಾಗಿ ಸಾವಿರಾರು ಜನ ಆ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಅಲ್ಲಿ ಪಾರ್ಕಿಂಗ್ ಗೆ ಸಮಸ್ಯೆ ಆಗುತ್ತೆ.
ಹಾಗಾಗಿ ಶಿವಮೊಗ್ಗ ನಗರದ ವಿವಿಧ ಸ್ಥಳಗಳಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಫ್ರೀಡಂ ಪಾರ್ಕ್ ಒಳಗೆ ಹೆಚ್ಚು ವಾಹನಗಳ ಪಾರ್ಕಿಂಗ್ಗೆ ಅವಕಾಶ ಆಗೋದಿಲ್ಲ. ಎಪಿಎಂಸಿ ಮೈದಾನ ಏನಿದೆ, ಎಪಿಎಂಸಿ ಮೈದಾನದಲ್ಲಿ ಅಲ್ಲೂ ಸಹ ಕೆಲವು ವಾಹನಗಳ ಪಾರ್ಕಿಂಗ್ ಅವಕಾಶ ಮಾಡಿಕೊಳ್ಳಲಾಗಿದೆ. ಇನ್ನು ವಾಹನಗಳು ಸಹ ಅಲ್ಲಿ ರಸ್ತೆಯಲ್ಲಿ ಸಂಚಾರ ಮಾಡ್ಲಿಕ್ಕೂ ಸಹ ಕೆಲವೊಂದು ಮಾರ್ಗಗಳ ಬದಲಾವಣೆಯನ್ನು ಅವತ್ತು ಮಾಡ್ಲಿಕ್ಕೆ ಜಿಲ್ಲಾ ಪೊಲೀಸ್ ಮುಂದಾಗಿದೆ. ಹಾಗಾಗಿ ಪಾರ್ಕಿಂಗ್ಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸುಮಾರು ಜಾಗಗಳಲ್ಲಿ ಪಾರ್ಕಿಂಗ್ಗೆ ಸ್ಥಳಗಳನ್ನ ನಿಗದಿ ಮಾಡಲಾಗಿದೆ. ಇನ್ನು ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸಹ ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಶಿವಮೊಗ್ಗ ನಗರದ ವಿವಿಧ ಭಾಗಗಳಲ್ಲಿ ಸ್ವಾಗತ ಕಮಾನುಗಳು, ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸಹ ಪಕ್ಷದ ಮುಖಂಡರನ್ನ, ಮುಖ್ಯಮಂತ್ರಿಗಳನ್ನ ಸ್ವಾಗತಿಸುವಂತ ಫ್ಲೆಕ್ಸ್ ಗಳನ್ನ ಹಾಕೋದ್ರಿಂದ ಇಡೀ ಶಿವಮೊಗ್ಗ ಒಂದ್ ರೀತಿಯಲ್ಲಿ ಫ್ಲೆಕ್ಸ್ ಗಳಿಂದನೇ ಭರ್ತಿಯಾಗಿ ಹೋಗಿದೆ ಅಂತ ಹೇಳ್ಬೋದು. ನಂದಿನಿ. ಹೌದು, ಹಾಗೇನೆ 5 ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಲು ಕಾಂಗ್ರೆಸ್ ಮುಂದಾಗಿದೆ. ಲೋಕಸಭಾ ಚುನಾವಣೆಗಳು ಇರೋದ್ರಿಂದ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವ ಸಾಧ್ಯತೆಗಳು ಸಹ ಇವೆ ಅಲ್ವಾ? ಈ ಕುರಿತ ಅಪ್ಡೇಟ್ಸ್ ಏನಿದೆ? ನಂದಿನಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಲೋಕಸಭೆ ಚುನಾವಣೆಗೆ ಇರ್ತಕ್ಕಂತ ಅಜೆಂಡಾಗಳೇ ಬೇರೆ, ಮತ್ತೆ ವಿಧಾನಸಭೆ ಚುನಾವಣೆಗೆ ಇರ್ತಕ್ಕಂತ ಅಜೆಂಡಾಗಳೇ ಬೇರೆ ಆಗಿರುತ್ತೆ. ಆದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಹಳ ಉತ್ಸಾಹದಿಂದ ಇದೆ. ಯಾಕಂದ್ರೆ ಕೆಲವೇ ತಿಂಗಳುಗಳ ಹಿಂದೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಕಾಂಗ್ರೆಸ್ ಪಡೆದಿದೆ. ಮತ್ತೆ ಆ ಗೆಲುವಿಗೆ ಈ ಗ್ಯಾರಂಟಿಗಳೇ ಕಾರಣ ಅನ್ನುವಂತ ಒಂದು ಭಾವನೆ ಕಾಂಗ್ರೆಸ್ ಅಲ್ಲಿದೆ. ಹಾಗಾಗಿ ಇದೇನು ಲೋಕಸಭೆ ಚುನಾವಣೆ ಕೆಲವೇ ತಿಂಗಳುಗಳು ಇರುವಂತೆಯೇ ಘೋಷಣೆ ಮಾಡ್ಬೇಕಾಗಿರುವ ಈ ಯುವನಿಧಿ ಗ್ಯಾರಂಟಿ ಏನಿದೆ, ಇದನ್ನ ಬಹಳ ಕಾನ್ಸಂಟ್ರೇಟ್ ಮಾಡಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಗಮನಿಸಬಹುದು, ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇರೋದು ಬಹಳಷ್ಟು ಜನ ಯಂಗ್ ವೋಟರ್ಸ್ ಗಳನ್ನ, ಹೊಸ ಮತದಾರರನ್ನ. ಅಂದ್ರೆ ಹೊಸ ಮತದಾರರಿಗೆ ನಾವು ನಿರುದ್ಯೋಗವನ್ನ ತೊಡಿಲಿಕ್ಕಾಗಿ, ನಿರುದ್ಯೋಗದ ನಿವಾರಣೆಗಾಗಿ ಇಂಥ ಒಂದು ಯೋಜನೆಯನ್ನ ಮಾಡಿದ್ದೇವೆ ನೋಡಿ ಅಂತ ಹೇಳ್ತಕ್ಕಂತ, ಅವರಿಗೆ ಸಂದೇಶ ಕೊಡ್ತಕ್ಕಂತ ಪ್ರಯತ್ನ ಇದರಲ್ಲಿ ಕಾಣ್ತಾ ಇದೆ. ಮತ್ತೆ ಯಂಗ್ ವೋಟರ್ಸ್ ಈಗೇನು ಹೊಸದಾಗಿ ಬಂದಿದ್ದಾರೆ ಅವರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ, ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿದ್ರು 5 ಗ್ಯಾರಂಟಿಗಳನ್ನ, 5 ಗ್ಯಾರಂಟಿಗಳನ್ನು ಸಹ ನಾವು ಘೋಷಣೆ ಮಾಡಿದ್ವಿ ಅನ್ನುವಂತ ಕ್ರೆಡಿಟ್ ಕಾಂಗ್ರೆಸ್ಗೆ ಬೇಕಿತ್ತು. ಈಗ ಶಕ್ತಿ ಯೋಜನೆ ಆಗಿರ್ಬೋದು, ಅಥವಾ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಯುವನಿಧಿ ಯೋಜನೆ, ಈ ಎಲ್ಲಾ ಯೋಜನೆಗಳನ್ನು ಸಹ ಘೋಷಣೆ ಮಾಡಿದ್ವಿ, ನಾವು ಅನುಷ್ಠಾನಕ್ಕೆ ತಂದ್ವಿ. ಏನು ಸರ್ಕಾರ ಹೇಳಿತ್ತು ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರೆ ವೇದಿಕೆ ಕಾರ್ಯಕ್ರಮಗಳಲ್ಲಿ, ಮತ್ತೆ ವಿಧಾನಸಭೆ ಕಲಾಪದಲ್ಲೂ ಹೇಳಿದ್ದಾರೆ ನಾವು ನುಡಿದಂತೆ ನಡೆದಿದ್ದೇವೆ ಅನ್ನುವಂತ ಪದ. ಜಾಹೀರಾತುಗಳನ್ನು ಸಹ ಇದನ್ನೇ ಒಂದು ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊತಾ ಇದೆ ಕಾಂಗ್ರೆಸ್ ಪಕ್ಷ ಸರ್ಕಾರ. ಹಾಗಾಗಿ ನುಡಿದಂತೆ ನಡೆದಿದ್ದೇವೆ ಅನ್ನೋದು ಯುವನಿಧಿ ಯೋಜನೆಯನ್ನ, ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಹೇಳಿಕೆ ಸಾಧ್ಯ. ಹಾಗಾಗಿ ಚುನಾವಣೆಗಿಂತ ಮುಂಚೆ ಅದನ್ನ ಘೋಷಣೆ ಮಾಡಿ ಅನುಷ್ಠಾನ ಮಾಡಿದ್ರೆ ನುಡಿದಂತೆ ನಡೆದಿದ್ದೇವೆ ಅನ್ನುವಂತ ಮಾತನ್ನ ಇನ್ನೂ ನಾವು ಪ್ರಬಲವಾಗಿ ಹೇಳ್ಬೋದು. ಈ ಮೂಲಕ ನಮಗೆ ಲೋಕಸಭೆಯಲ್ಲೂ ಅನುಕೂಲ, ಚುನಾವಣೆಯಲ್ಲೂ ಸಹ ಅನುಕೂಲ ಆಗಬಹುದು ಅಂತ ಭಾವನೆ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಈ 5ನೇ ಗ್ಯಾರಂಟಿಯ ಘೋಷಣೆ ಮತ್ತು ಅನುಷ್ಠಾನದ ಕಾರ್ಯಕ್ರಮ ಏನಿದೆ, ಇದು ಎಲ್ಲರಿಗೂ ಎಲ್ಲಾ ಕಡೆಗೂ ತಲುಪುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಪ್ರಯತ್ನ ಮಾಡ್ತಿದೆ ಅಂತ ಹೇಳ್ಬೋದು. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.